ತುಂಬಾ ಸಾಫ್ಟ್ ಆದಂಥ ಪೂರಿ ಮಾಡೋಣ. ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣ ಅದು ಉಪ್ಪಿ ಬರುತ್ತೆ. ಇದಕ್ಕೆ ಸೋಡಾ ಪುಡಿ ಬಳಸದೆ ಮಾಡೋ ವಿಧಾನ ನೋಡೋಣ. ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಬಿಳಿ ಗೋಧಿ ಹಿಟ್ಟು ಅಂತಾರೆ, ತಂದೂರಿ ಆಟ ಅಂತಲೂ ಕರೀತಾರೆ, ಅಂಗಡಿನಲ್ಲಿ ಸಿಗುತ್ತೆ. ಮೈದಾ ಹಿಟ್ಟು ಥರ ನೈಸ್ ಆಗಿರಲ್ಲ, ಸ್ವಲ್ಪ ರಫ್ ಆಗಿರುತ್ತೆ ಇದು. ಇದನ್ನು ಒಂದು ಬೌಲ್ಗೆ ಹಾಕೊಂಡು ಇದಕ್ಕೇ ಅರ್ಧ ಕಪ್ಪಷ್ಟು ಅದೇ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಫುಲ್ ಕಪ್ಪನ್ನು ತೊಗೋಬೋದು. ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಹಿಟ್ಟುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಉಪ್ಪು ಮಿಕ್ಸ್ ಆಗೋ ತನಕ. ಈಗ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೋಬೇಕು. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ಈ ಹಾಲು ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಕಾಯಿಸಿಲ್ಲ, ಇದು ಹಸಿ ಎಣ್ಣೆ ಹಾಕ್ಕೊಂಡು ಇವೆಲ್ಲವನ್ನು ನೀಟಾಗೆ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ನೀರು ಬೇಕಾದರೆ ನೋಡಿ ಹಾಕ್ಕೊಳ್ಳಿ. ನೀರು ಬೇಕಾಗುವಷ್ಟು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಷ್ಟು ತೆಳುವಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಥರ ನೋಡಿ, ನೀಟಾಗಿ ಕಲಸಾಗಿದೆ, ಇದು ಗಟ್ಟಿಯಾಗಿದೆ. ಇದನ್ನು ಒಂದು 10-20 ನಿಮಿಷ ಮುಚ್ಚಿಡೋಣ. ಈ ಕಡೆ ಎಣ್ಣೆ ಪೂರಿ ಕರಿಯೋಕ್ಕೆ ಬೇಕಾಗುವಷ್ಟು ಎಣ್ಣೆನ ಕಾಯಿಸೋಕ್ಕಿಡೋಣ ಒಂದು ಬಾಣಲೆಯಲ್ಲಿ. ಈ ಕಡೆ ಹಿಟ್ಟನ್ನು ಚೆನ್ನಾಗಿ ಇನ್ನೊಂದ್ಸರಿ ಮಣೆ ಮೇಲೆ ಹಾಕ್ಕೊಂಡು ನಾದ್ಕೋಬೇಕು. ಈ ಥರ ಚೆನ್ನಾಗಿ ನಾದದಷ್ಟು ಪೂರಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನಾದ್ಕೊಂಡು ಉದ್ದವಾಗಿ ಮಾಡಿಕೊಂಡು ಇದನ್ನು ಚಾಕುಯಿಂದ ಪೂರಿ ಸೈಜಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚಾಕುಯಿಂದ ಕಟ್ ಮಾಡೋದ್ರಿಂದ ಒಂದೇ ಸೈಜ್ ಬರುತ್ತೆ ಪೂರಿಗಳು. ಕಟ್ ಮಾಡಿಕೊಂಡು ಒಂದೊಂದಾಗಿ ಈ ಥರ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ. ಈ ಥರ ರೌಂಡಾಗಿ ಮಾಡಿಕೊಂಡು ಅದನ್ನು ಅಗಲವಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಎಲ್ಲ ಹಿಟ್ಟಿನ ಬಿಲ್ಲೆಗಳಿಗೂ ಎಣ್ಣೆನ ಹಚ್ಕೊಂಡು ಇಟ್ಕೊಳ್ಳೋಣ. ಈ ಥರ ಎಣ್ಣೆ ಹಚ್ಚಿಡೋದ್ರಿಂದ ಒಣಗೋದಿಲ್ಲ, ಹಿಟ್ಟು ಸಾಫ್ಟಾಗಿರುತ್ತೆ, ಹೊಸಿಯೋಕ್ಕೂ ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡು ಹೊತ್ಕೋತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ಹಿಟ್ಟು ಹಾಕಿ ಹೊಸಿತಾ ಇಲ್ಲ, ಎಣ್ಣೆ ಹಾಕ್ಕೊಂಡು ಹೊತ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಎಣ್ಣೆ ಬ್ಲ್ಯಾಕ್ ಆಗೋದಿಲ್ಲ. ಹಿಟ್ಟಲ್ಲಿ ಹೊಸ್ತಿರೋದು ಎಣ್ಣೆ ಎಲ್ಲ ಕಪ್ಪಾಗಿ ಮತ್ತು ಅದ್ರ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಎಣ್ಣೆಯಲ್ಲೇ ಹೊತ್ಕೋತಾ ಇದ್ದೀನಿ ಎಲ್ಲ ಪೂರಿಗಳನ್ನು. ನೋಡಿ, ಈ ಥರ ಆರಾಮಾಗಿ ಹೊತ್ತಕ್ಕೆ ಬರುತ್ತೆ. ಒಂದೇ 1 ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡು ಹೊತ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಎಲ್ಲ ಪೂರಿಗಳನ್ನು ಹೊತ್ತಾಗಿದೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಕಾದಿರೋ ಎಣ್ಣೆ ಚೆಕ್ ಮಾಡೋದು. ಸ್ವಲ್ಪ ಹಿಟ್ಟು ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಈಗ ಎಣ್ಣೆ ಕಾದಿರೋ ಎಣ್ಣೆಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರಿ ಕರ್ಕೋಬೇಕು. ಯಾವತ್ತೂ ಲೋ ಫ್ಲೇಮಲ್ಲಿ ಇಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಟರೆ ಉಬ್ಬಿ ಬರೋದಿಲ್ಲ ಮತ್ತು ಎಣ್ಣೆನ ತುಂಬ ಹೀರ್ಕೊಂಬಿಡುತ್ತೆ ಪೂರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಸ್ವಲ್ಪನೂ ಎಣ್ಣೆ ಇರೋದಿಲ್ಲ ಈ ಪೂರಿ. ಪ್ರತಿಯೊಂದು ಪೂರಿನೂ ಈ ಥರ ಉಬ್ಬಿ ಬರುತ್ತೆ. ಇಲ್ಲಿ ಸೋಡಾ ಪುಡಿನ ಬಳಸಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಬರುತ್ತೆ. ಎಲ್ಲ ಪೂರಿಗಳು ರೆಡಿ ಆಯಿತು. ಸಾಫ್ಟ್ ಆದಂಥ ಪೂರಿ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪೀಸ್ಗೆ ಸರ್ವ್ ಮಾಡ್ಕೋಬೋದು. ಇಲ್ಲಿ ನಾನು ಚಿಕನ್ ಸಾರಿಗೆ ಸರ್ವ್ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.